ಕಳೆದ ದಿನಗಳಲ್ಲಿ ಹಳ್ಳಿಯೊಂದರಲ್ಲಿ ದರಿದ್ರ ಕುಟುಂಬವೊಂದು ಜೀವನ ನಡೆಸುತ್ತಿತ್ತು. ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು 2 ಮಕ್ಕಳು ಇರುತ್ತಿದ್ದರು. ತಂದೆಯ ಕೆಲಸ ಕೃಷಿ. ಆದರೆ ಬೆಳೆದ ಬೆಳೆ ಸರಿಯಾಗಿ ದೊರೆಯದ ಕಾರಣ ಕುಟುಂಬದ ಆರ್ಥಿಕ ಸ್ಥಿತಿ ಬಹಳ ಕಷ್ಟಕರವಾಗಿತ್ತು. ಆ ಕುಟುಂಬಕ್ಕೆ ಅನ್ನ, ಬಟ್ಟೆ, ಮನೆ ಎಲ್ಲವೂ ಕಡಿಮೆ ಇದ್ದವು. ತಂದೆ ದಿನವೂ ಕಠಿಣ ಶ್ರಮ ಮಾಡುತ್ತಿದ್ದರು. ಆದರೂ ಕಷ್ಟ ನಿವಾರಣೆಯಾಗುತ್ತಿರಲಿಲ್ಲ. ತಾಯಿ ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಅವಳಿಗೆ ಮಕ್ಕಳು ಕೂಡ ಸಹಾಯ ಮಾಡುತ್ತಿದ್ದರು. ಮನೆಯ ಪಕ್ಕದಲ್ಲಿ ಇರುವ ಸಣ್ಣ ಜಮೀನಿನಲ್ಲಿ ಒಂದು ಹಸು ಮತ್ತು ಕೆಲವು ಕೋಳಿಗಳನ್ನು ಪೋಷಿಸುತ್ತಿದ್ದರು. ಆ ಹಸುವಿನ ಹಾಲು ಮತ್ತು ಕೋಳಿಯ ಮೊಟ್ಟೆಗಳು ಅವುಗಳ ದಿನನಿತ್ಯದ ಆಹಾರ ಮತ್ತು ಬೇರ್ಯಾವುದೋ ಕೊಂಚ ಹಣದ ಮೂಲಾಗಿತ್ತು. ಮಕ್ಕಳು ಶಾಲೆಗೆ ಹೋಗಲು ಬಯಸಿದರೂ ಅವರ ಪೋಷಕರಿಗೆ ಪುಸ್ತಕ, ಬಟ್ಟೆ ಖರೀದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಲವಾದ ಆಸೆ ಇತ್ತು. ಅವರು ತಮ್ಮ ಸಮೀಪದ ಸರ್ಕಾರಿ ಶಾಲೆಗೆ ಹೋಗಲು ಪ್ರಯತ್ನಿಸುತ್ತಿದ್ದರು. ಆದರೆ ತುಂಬ ಅಡ್ಡಿ ಅಪಾಯಗಳ ನಡುವೆಯೂ ಮುಂದುವರಿಯುತ್ತಿದ್ದರು. ಒಂದು ದಿನ ಆ ಕುಟುಂಬದ ತಂದೆ ಆಕಸ್ಮಿಕವಾಗಿ ಕೈಗೆ ಗಾಯ ಮಾಡಿಕೊಂಡಿದ್ದರು. ಕೆಲಸ ಮಾಡಲು ಅಸಾಧ್ಯವಾದ ಕಾರಣ ಕುಟುಂಬವು ತೀವ್ರ ಸಂಕಷ್ಟಕ್ಕೆ ಸಿಲುಕಿತು. ಕೆಲವು ದಿನಗಳು ಊಟವಿಲ್ಲದೆ ಕಳೆದವು. ಹಸಿವಿನಿಂದ ಮಕ್ಕಳ ದಿನಗಳು ಕಣ್ಣೀರಲ್ಲಿ ಕಳೆಯುತ್ತಿದ್ದವು. ಅವರ ನೆರವಿಗೆ ಬರುವವರು ಯಾರೂ ಇರಲಿಲ್ಲ. ಹಳ್ಳಿಗಳು ಸಹ ಒಳ್ಳೆಯ ಪರಿಸ್ಥಿತಿಯಲ್ಲಿರಲಿಲ್ಲ. ಆದರೆ ಆ ಕುಟುಂಬದ ತಾಯಿ ನಿರಾಶೆಯಲ್ಲಿ ಮುಳುಗದೆ ಒಂದು ಹೊಸ ಮಾರ್ಗ ಕಂಡುಕೊಂಡಳು. ಹಳ್ಳಿಯೊಂದರಲ್ಲಿ ಒಂದು ಹಣ್ಣಿನ ಅಂಗಡಿಯನ್ನು ಆರಂಭಿಸಲು ಯೋಚಿಸಿದಳು. ಕೈಯಲ್ಲಿ ಹಣವಿಲ್ಲದೇ ಇದ್ದರೂ ಮನೆ ಹವಣೆಗಳನ್ನೇ ಮಾರಾಟ ಮಾಡಿ ಕೊಂಚ ಹಣವನ್ನು ಪಡೆದು ಒಂದು ಸಣ್ಣ ವ್ಯಾಪಾರ ಆರಂಭಿಸಿದಳು. ಆಕೆಯ ಪರಿಶ್ರಮ, ಕಠಿಣತೆ ಮತ್ತು ದಿಟ್ಟತನಕ್ಕೆ ಆ ವ್ಯಾಪಾರ ನಿಧಾನವಾಗಿ ಬೆಳೆಯಲು ಪ್ರಾರಂಭವಾಯಿತು. ಮುಂದಿನ ವರ್ಷ ಕುಟುಂಬದೊಂದರ ಸ್ಥಿತಿ ಸುಧಾರಿಸಿಕೊಂಡಿತು. ಯಾಕೆಂದರೆ ಬೆಳೆ ಚಿಗುರಿದವು. ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಯಿತು. ಅಂತಹ ಜೀವನದ ಸಂಕಟವನ್ನು ಎದುರಿಸಿದರೂ ಆ ಕುಟುಂಬವೊಂದು ತಮ್ಮ ಪರಿಶ್ರಮದಿಂದ ಮತ್ತು ಧೈರ್ಯದಿಂದ ಕಷ್ಟಗಳನ್ನು ಜಯಿಸುತ್ತಾ ನಿಧಾನವಾಗಿ ಬದುಕನ್ನು ಹಸನಾಗಿಸಿಕೊಂಡಿತು. ಈ ಕಥೆ ದರಿದ್ರತೆಗೆ ಬಲಿಯಾದರೂ ಕೂಡ ಪರಿಶ್ರಮ, ಸಂಯಮ ಮತ್ತು ಸಂಕಟಗಳ ಮಧ್ಯೆ ಕೂಡ ಜೀವನದಲ್ಲಿ ಮುನ್ನಡೆಯಬೇಕಾದುದನ್ನು ನಮಗೆ ಕಲಿಸುತ್ತದೆ.